ಗಮನ ಆಗಿದ್ದು. ಒಂದು ಮಂಜು ಮತ್ತೆ ಗೌತಮಿ ಅಂದ್ರೆ ಕಾಂಬಿನೇಷನ್ ನಾನು ಹೇಳ್ತಿರೋದು, ಅದು ಬೇರೆ ಬೇರೆ ತರ. ತ್ರಿವಿಕ್ರಮು ಭವ್ಯ ಜಾಸ್ತಿ ಈ ಲಾಸ್ಟ್ 50-55 ಡೇಸ್ ಅಲ್ಲಿ ತುಂಬಾ ಸುದ್ದಿ ಆಗಿದ್ದು ಒಂದು ಧರ್ಮ ಮತ್ತೆ ಅನುಷಾ ರೈ. ಏನ್ ಹೇಳ್ತೀರಾ ಅನುಷಾ ರೈ ಬಗ್ಗೆ? ನೀವು ಒಂದು 3 ಸಿನಿಮಾ ಏನೋ ಒಟ್ಟಿಗೆ ನನ್ನ ಅಂದಾಜು 2-3 ಸಿನಿಮಾ. ಇಲ್ಲ, ಅದೇನಾಗುತ್ತೆ ಅಂದ್ರೆ ಇವಾಗ ಕಂಫರ್ಟ್ ಝೋನ್ ಅಂತ ಒಂದಿರುತ್ತೆ. ಇವಾಗ ಎಲ್ಲಾರು ನಾವು ಏನ್ ಮಾಡಿರ್ತೀವಿ, ಫ್ಯಾಮಿಲಿನ ಬಿಟ್ಟು ಬಂದಿರ್ತೀವಿ, ಅಪ್ಪ ಅಮ್ಮನ ಬಿಟ್ಟು ಬಂದಿರ್ತೀವಿ, ಗಂಡ ಹೆಂಡ್ತಿರುವೆ ಆ ತರ ಎಲ್ಲ ಬಂದಿರ್ತೀವಿ. ಕರೆಕ್ಟ್. ಸೊ ನಮ್ಗೆ ಇಮೋಷನಲ್ ಅಲ್ಲಿ 55 ಡೇಸ್ ಇಲ್ಲ 100 ಡೇಸ್ ನಾವ್ ಇರ್ಬೇಕಂದ್ರೆ ಅದು ಇಮೋಷನಲ್ ಕನೆಕ್ಟ್ ಅಂತ ಒಂದು ಬರುತ್ತೆ ಒಬ್ಬೊಬ್ಬರ ಜೊತೆ. ಸೊ ಇವಾಗ ಗೌತಮಿ ಅವ್ರದ್ದು ಮನೆಯೊಂದು ನೋಡಿದ್ರೆ ಗುಡ್ ಫ್ರೆಂಡ್, ಗೆಳತಿ ಅಂತ ಒಂದು ಫ್ರೆಂಡ್ಶಿಪ್, ಅವ್ರ ಒಂದು ಝೋನ್ ಇದೆ. ಅವ್ರ ಡಿಸ್ಕಷನ್ ಆಗಿರ್ಬೋದು, ಇದು ಬೇರೆಯವ್ರ ಜೊತೆ ಏನ್ ಡಿಸ್ಕಸ್ ಮಾಡಕ್ಕಲ್ಲ ಪ್ರಾಬ್ಲಿ ಇಬ್ರು ಅವ್ರು ಡಿಸ್ಕಸ್ ಮಾಡ್ತಾರೆ. ಶಿಶಿರು ಮತ್ತೆ ಐಶ್ವರ್ಯನು ಅದೇ ತರ ಒಂದು ಬಾಂಡಿಂಗು, ಒಂದು ತುಂಬಾ ಲವಲವಿಕೆಯಿಂದ ಮನೆಯೆಲ್ಲ ಓಡಾಡ್ತಾರೆ, ರೇಗಿಸ್ತಾ ಇರ್ತಾರೆ ಒಬ್ಬೊಬ್ಬರಿಗೆ. ಸೊ ಅವ್ರದ್ದು ಒಂದು ಏನಾದ್ರು ಶೇರ್ ಮಾಡ್ಬೇಕಂದ್ರೆ ಮಾತಾಡ್ಬೇಕಂದ್ರೆ ಇರುತ್ತೆ. ಆಮೇಲೆ ನೀವೇ ಭವ್ಯ ಮತ್ತೆ ತ್ರಿವಿಕ್ರಮ್ ಬಗ್ಗೆನೂ ಒಂದು ಸ್ವಲ್ಪ ಇದಾಗಿತ್ತು. ಬಟ್ ಅಲ್ಲಿ ಭವ್ಯನು ಏನಾದ್ರು ಒಂದು ಸಪೋರ್ಟ್ ಬೇಕಂದ್ರೆ, ಒಂದು ಸಜೆಷನ್ ಬೇಕಂದ್ರೆ ತ್ರಿವಿಕ್ರಮ್ ಅವ್ರನ್ನ ಕೇಳ್ತಿದ್ರು. ಆಮೇಲೆ ಅವ್ರು ಒಳ್ಳೆ ಫ್ರೆಂಡ್ಸ್ ಆಗಿದ್ದು. ಸೊ ನಮ್ದು ಅನುಷಾದು ಹಂಗೆ ಆಗಿದ್ದು. ಸೊ ಅದು ಏನೋ ಒಂದು ನಮ್ ಪ್ರೀವಿಯಸ್ ಎಲ್ಲ ಮಾತಾಡಿರ್ತೀವಿ ಸೆಟ್ ಅಲ್ಲಿ, ಸಿನಿಮಾದ ಬಗ್ಗೆ, ಕೆರಿಯರ್ ಬಗ್ಗೆ, ಲೈಫ್ ಬಗ್ಗೆ, ಕಷ್ಟಗಳ ಬಗ್ಗೆ ಅದೆಲ್ಲ ಮಾತಾಡಿರ್ತೀವಿ. ಸೊ ಅಲ್ಲಿ ಒಂದು ಬಾಂಡಿಂಗ್ ಮತ್ತೆ ಶುರು ಆಗುತ್ತೆ. ಸೊ ಎಲ್ಲ ಒಂದು ಕಂಫರ್ಟ್ ಝೋನ್ ಅಲ್ಲಿ ಯಾರು ನನಗೆ ವಾಕಿಂಗ್ ಮಾಡೋವಾಗ ಏನಾದ್ರು ಅವತ್ತೇನಾದ್ರು ಒಂದು ಬೇಜಾರಾದಾಗ ಏನಾದಾಗ ಅನುಷಾ ಜೊತೆ ನಾನು ಶೇರ್ ಮಾಡೋದು. ಆಮೇಲೆ ಯಾವ್ದು ನಾವು ಕಂಟೆಂಟ್ಗೋಸ್ಕರ ಇಲ್ಲ ಸ್ಕ್ರೀನ್ಗೋಸ್ಕರ ನಾವು ಮಾಡಿಲ್ಲ. ನಾವು ಚಪಾತಿ ಮಾಡುವಾಗ ಒಂದು ಗಲಾಟೆ ಆಗುತ್ತೆ, ಅದೊಂದು ನಮ್ಗೆ ಒಂದ್ ಗಲಾಟೆ ಆಗುತ್ತೆ, ಪ್ರೀವಿಯಸ್ ಡೇನೂ ಒಂದು ಗಲಾಟೆ ಆಗಿರುತ್ತೆ. ಸೊ ಅಲ್ಲಿ ಫ್ರೇಮಿಂಗ್ ಇತ್ತಂದ್ರೆ ಇಬ್ರು ಕಾಣ್ತದೆ ಫ್ರೇಮ್ ಅಲ್ಲಿ. ಸೊ ಇಲ್ಲಿ ಅವ್ರದ್ದು ಜಗದೀಶ್ ಅವ್ರದ್ದು ಶುರು ಆಗಿರುತ್ತೆ, ಜಗಳ ಆಗಿರುತ್ತೆ. ಬಟ್ ನಾವು ಆಕ್ಚುಲಿ ಅಲ್ಲಿ ಕಾನ್ಸಂಟ್ರೇಟ್ ಮಾಡಲ್ಲ. ಅವಾಗ ಸ್ವಲ್ಪ ವಾಯ್ಸ್ ಶುರು ಆಗಿರುತ್ತೆ, ಸ್ವಲ್ಪ ಏನೋ ಅಷ್ಟೊತ್ತಿಗೆ ಲಾಸ್ಟ್ ಸರಿ ತಿನ್ಬಿಟ್ಟು ಹೋಗ್ಬಿಡೋಣ, ಅದೇನೋ ಚಪಾತಿ ಬೇಯಿಸ್ತಾರೆ ಮುಗೀತು, ಅದನ್ನ ಲಾಸ್ಟ್ ತಿನ್ಕೊಂಡು ಹೋಗ್ಬಿಡೋಣ ಅಂತ. ಬಟ್ ಸುದೀಪ್ ಸರ್ ಚೆನ್ನಾಗಿ ಹೇಳ್ತಾರೆ, ತಲೆ ಮೇಲೆ ತಲೆ ಬಲ್ಲಿ ಏನೇ ಜಗಳ ಆಗ್ಲಿ ಮನೇಲಿ ಏನ್ ಮಾಡಿದ್ರೆ ಫಸ್ಟ್ ನಮ್ ಚಪಾತಿಗಳು ತಿನ್ಕೊಂಡು ಆಮೇಲೆ ಅವ್ನು ಹೊಟ್ಟೆ ಅಷ್ಟು ಅನ್ನೋದು ಅಷ್ಟಿರುತ್ತಲ್ಲ. ಎಲ್ಲ ಒಂದ್ ಕಡೆ ಎಲ್ಲೂ ನಮ್ದು ಒಂದು ಬ್ಯಾಡ್ ಆಂಗಲ್ ಆಫ್ ಇದಂತ ಎಲ್ಲೂ ಬಂದಿಲ್ಲ. ಏನೇ ಇದ್ರು ತುಂಬಾ ಕ್ಯೂಟ್ ಆಗಿತ್ತು, ಲೈಕ್ ಆರಾಮಾಗಿತ್ತು. ಎಲ್ಲ ಒಂದ್ ಕಡೆ ಒಂದು ಕ್ಯಾಮ್ರಾ ಪಾಯಿಂಟ್ ಆಫ್ ಹೋದಾಗ ತುಂಬಾ ಹತ್ರ ಹಂಗಿದ್ದು ಏನೋ ಒಂದು ನಾವೊಂದು ಇದ್ ಮಾಡೋ ತರಾನು ಇತ್ತು. ಬಟ್ ಅದು ಕ್ಲಾರಿಫಿಕೇಶನ್ ಅಂದ್ರೆ ಅದು ಕ್ಯಾಮ್ರಾ ಆಂಗಲ್ ಹಂಗಿದ್ದು, ಎಲ್ಲರೂ ಜನರಲ್ ಆಗಿ ಹಿಂಗ್ ಹಗ್ ಮಾಡ್ತಾರೋ ಹಂಗ್ ಮಾಡಿದ್ವಿ. ಆಮೇಲೆ ನಮ್ಮ ತಂದೆಯವ್ರ ವಾಯ್ಸ್ ಬಂದಾಗ ಅಳಕ್ ಸ್ಟಾರ್ಟ್ ಮಾಡ್ತೀನಿ, ನನ್ ಕಂಟ್ರೋಲೇ ಆಗಲ್ಲ, ಬಾತ್ರೂಮ್ ಹೇಳ್ತೀನಿ. ಪಾಪ ತ್ರಿವಿಕ್ರಮ ಮತ್ತೆ ಇವರು ಬೇರೆಯವ್ರದೆಲ್ಲ ಇನ್ನೂ ಟಾಸ್ಕ್ಗಳಿತ್ತು. ತ್ರಿವಿಕ್ರಮ ಮತ್ತೆ ಅನುಷಾ ಬರ್ತಾರೆ, ಬಟ್ ಅಲ್ಲಿ ಇಮೋಷನಲ್ ಕನೆಕ್ಟ್ ಆಗಿ ಅಳ್ತೀನಿ. ಸೊ ಐ ಥಿಂಕ್ ಅದೆಲ್ಲ ನೋಡಿದಾಗ ಜನಕ್ಕೆ ತುಂಬಾ ಕ್ಯೂಟ್ ಅನ್ಸುತ್ತೆ. ಆಮೇಲೆ ಎಲ್ಲ ಒಂದ್ ಕಡೆ ಡ್ಯಾನ್ಸ್ ಮಾಡ್ತೀವಿ, ಹನುಮಂತು ಮತ್ತೆ ಧನರಾಜ್ ಹಾಡು ಹೇಳ್ತಾರೆ, ಸೊ ಅದು ಡ್ಯಾನ್ಸ್ ಮಾಡ್ತೀವಿ. ಆಮೇಲೆ ದರ್ಶನ್ ಸರ್ ಸಾಂಗಿಗೆ ನಿನ್ನಾಣೆ ಅದೇನಾಗ್ಬಿಡುತ್ತೆ ಅಂದ್ರೆ ಅವರು ಬ್ಲಾಕ್ ಹಾಕೊಂಡಿರ್ತಾರೆ. ಬಟ್ ಅದೆಲ್ಲೂ ನಾವು ಆಕ್ಚುಲಿ ಪ್ಲಾನ್ ಮಾಡಿ ನೀನ್ ಇದ್ ಹಾಕೊಂತೀನಿ ನಾನು ಇದ್ ಹಾಕೊಂತೀನಿ ಅಂತ ಯಾವತ್ತೂ ಆಗಿಲ್ಲ. ಅದು ಅನ್ಪ್ಲಾನ್ಡ್. ಅವ್ರು ರೆಡಿ ಆಗ್ಬಿಟ್ಟು ಹಿಂಗ್ ಬರ್ತಿರ್ತಾರೆ, ನಾನು ಹೋಗಿ ರೆಡಿ ಆಗಿ ಬಂದಿರ್ತೀನಿ. ನೋಡಿದ್ರೆ ಅವತ್ತು ಅವ್ರ ವೈಟ್ ಬ್ಲಾಕ್ ಏನೋ ಹಾಕಿದ್ರು ಸೀರೆ, ನಾನು ವೈಟ್ ಕಲರ್ನ. ದರ್ಶನ್ ಸರ್ದು ರಕ್ಷಿತಾ ಮೇಡಮ್ದು ಒಂದು ಸಾಂಗ್ ಬರುತ್ತೆ, ಅವರು ಆ ಬ್ಲಾಕ್ ಮತ್ತೆ ಇವ್ರ ವೈಟ್ ಕಲರ್ ಶರ್ಟ್ ಹಾಕೊಂಡಿದ್ದಲ್ಲ. ಸೊ ಅವತ್ತು ಡ್ಯಾನ್ಸ್ ಮಾಡ್ತೀವಿ, ಸಾಂಗ್ ಆಡ್ತೀವಿ. ಸೊ ಐ ಥಿಂಕ್ ಆಲ್ ದಟ್ ಕ್ಯೂಟ್ ಮೂಮೆಂಟ್ಸ್ ಆಫ್ ಬಿಗ್ ಬಾಸ್. ಬಟ್ ನೀವು ಆ ಹಾಡಿನ ಬಗ್ಗೆ ಬಂದಿದ್ದಕ್ಕೆ ನನಗೆ ಇನ್ನು ಕೇಳ್ಬೇಕಂತ ಅನಿಸ್ತು. ಕಳೆದ ಕೆಲವು ವರ್ಷಗಳಲ್ಲಿ ಬಿಗ್ ಬಾಸ್ ನಲ್ಲಿ ದರ್ಶನ್ ಅವರ ಹಾಡುಗಳು ಪ್ಲೇ ಆಗಲ್ಲ ಅಂದ್ರೆ ಇನ್ ಜನರಲ್ ಕ್ವೆಶ್ಚನ್, ಇಟ್ಸ್ ನಾಟ್ ಎ ಕಾಂಟ್ರವರ್ಸಿ. ಅಥವಾ ಅವ್ರ ಹಾಡುಗಳು ಪ್ಲೇ ಆಗಲ್ಲ ಅನ್ನುವಂಥ ವಿಚಾರ. ಬಹುಶಃ ನೀವು ಹಾಡಿದ್ದು ಕೂಡ ಅಲ್ಲಿ ಪ್ಲೇ ಆಗ್ಲಿಲ್ಲ ಅನ್ನೋದೊಂದು ಆನ್ ಏರ್ ಬಂದಿಲ್ಲ ಅನ್ನೋದು, ಇಲ್ಲಿವರೆಗೂ ಬಂದಿಲ್ಲ ಅಲ್ಲಿ ಯಾರ್ಯಾರು ಆ ಹಾಡುಗಳನ್ನ ಹಾಡಿದ್ದಾರೆ. ನಿಮ್ಗೆ ಏನ್ ಅನ್ಸುತ್ತೆ? ಹೊರಗಡೆ ಒಂದು ಚರ್ಚೆ ಆಗ್ತಿತ್ತು, ಇದು ಸೋಷಿಯಲ್ ಮೀಡಿಯಾ ನೀವು ತೆಗೆದ್ರೆ ನಿಮ್ಗೆ ಗೊತ್ತಾಗುತ್ತೆ, ಇದು ನಾವು ಕೇಳೋ ಪ್ರಶ್ನೆ ಅಲ್ಲ. ಬಹಳಷ್ಟು ಚರ್ಚೆ ಆಗ್ತಿತ್ತು. ಅನುಷಾ ಅವ್ರು ಬರ್ತಾರೆ, ಪ್ರತಿ ಸಲನೂ ಎಂಡ್ ರೌಂಡ್ ಅಲ್ಲಿ ಅನುಷಾ ಧರ್ಮ ಇರ್ತಿದ್ರು. ಯಾಕಂಗಾಗ್ತಿತ್ತು ಅನ್ನೋದು ಒಂದ್ ಕಡೆ. ಅನುಷಾ ಅವರು ಹೋಗೋ ವೀಕಲ್ಲೂ ಕೂಡ ನೀವು ಅವರು ಫೈನಲ್ ರೌಂಡ್ ಅಲ್ಲಿ ಇಟ್ಕೋತೀರಾ. ಆಮೇಲೆ ಅನುಷಾ ಅವ್ರು ಆ ವೀಕ್ ಹೋಗ್ತಾರೆ, ನೆಕ್ಸ್ಟ್ ವೀಕ್ ನೀವು ಹೋಗ್ತೀರಾ. ಅಲ್ಲಿ ಹೆಚ್ಚಾಗಿ ಅಂದ್ರೆ ದರ್ಶನ್ ಆಪ್ತ ಬಳಗದಲ್ಲಿ ನೀವು ಗುರುತಿಸ್ಕೊಂಡಿದ್ರಿ, ಅವರ ಜೊತೆಯಲ್ಲಿ ಒಡನಾಟ ಜಾಸ್ತಿ ಇತ್ತು. ಅನುಷಾ ದರ್ಶನ್ ಅವ್ರ ವಿಚಾರ ಬಂದಾಗ ಹೊರಗಡೆ ಇದ್ದಾಗ ಬಹಳಷ್ಟು ಸಾರಿ ಅವ್ರ ಬಗ್ಗೆ ಮಾತಾಡಿದ್ದಾರೆ. ಈ ವಿಚಾರಕ್ಕೆ ಅವರಿಬ್ರು ಹೊರಗೆ ಬಂದ್ರು ಅನ್ನೋದು ಸೋಷಿಯಲ್ ಮೀಡಿಯಾ ಅಂದ್ರೆ ನಮ್ಮ ಇದಲ್ಲ, ಅಲ್ಲಿ ಮಾತಾಡ್ತಾರೆ. ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ನನಗೆ ಅನ್ಸಿದ್ದು ಆಲ್ ಅಗೇನ್ ಮತ್ತೆ ವೋಟಿಂಗು ಮತ್ತೆ ಇದು ಮಾಡೋದು. ಬಟ್ ಎಲ್ಲೊಂದ್ ಕಡೆ ಎಸ್, ನಾವು ದರ್ಶನ್ ಸರ್ ಜೊತೆ ನಾನು ತುಂಬಾ ವರ್ಷಗಳಿಂದ ಒಡನಾಟ ಇದೆ. ಈಗಲೂ ನನ್ಗೆ ಅವ್ರ ಅಣ್ಣನ ಸ್ಥಾನದಲ್ಲೇ ಇರೋದು. ನನ್ಗೇನಂದ್ರೆ ಬಟ್ ಅಲ್ಲಾದಾಗ ಸಾಂಗ್ ಯಾವ ಪ್ಲೇ ಆಗೋದು, ಐ ಥಿಂಕ್ ಕೆಲವೊಂದು ರೈಟ್ಸ್ ಅಂತ ಬರುತ್ತೆ.
ಯಾವ ಸಿನಿಮಾದ ರೈಟ್ಸ್ ಇದೆಯೋ ಅವ್ರು ಅದೇ ಪ್ಲೇ ಮಾಡ್ಬೇಕಾಗುತ್ತೆ. ಸೊ ಅದೇ ಇವಾಗ ಮೊನ್ನೆ ರಜತ್ ಅವರು ಕೆಂಚಾಲೋ ಮಚಾಲೋ ಅಂತ ಮಾಡಿದ್ರು, ಅದು ಅವ್ರು ಆಡಿದ್ದು ಮಾತ್ರ ಇದು ಬಂತು. ಬಟ್ ಕೆಲವೊಮ್ಮೆ ಅಲ್ಲಿ ಯಾವ ಸಿನಿಮಾದು ರೈಟ್ಸ್ ತೊಗೊಂಡಿರ್ತಾರೋ ಆ ಸಿನಿಮಾದ್ ಮಾತ್ರ ಪ್ಲೇ ಮಾಡಿರ್ತಾರೆ. ಸೊ ಮೋಸ್ಟ್ಲಿ ಅಲ್ಲೆಲ್ಲ ನಾನು ಆಡಿದ್ದು ಮೋಸ್ಟ್ಲಿ ಅದು ಬಂದಿರಲ್ಲ, ಇಲ್ಲ ಹಾಕಿರಲ್ಲ. ಇವಾಗ ಕೆಂಚಾಲೋ ಮಚಾಲೋ ಬೇರೆಯವ್ರ ಹತ್ರ ಇದೆ, ಬಟ್ ಕಲರ್ಸ್ ಅಲ್ಲಿ ಪ್ಲೇ ಮಾಡೋಕ್ಕಲ್ಲ ಅಂತ ಅದು ಒಂದಿರುತ್ತೆ. ಆಮೇಲೆ ನಾಮಿನೇಷನ್ ಅಂತ ಬಂದಾಗ ಎಲ್ಲೊಂದ್ ಕಡೆ ಅವ್ರ ಫ್ಯಾನ್ಸ್ಗೆ, ಯಾಕಂದ್ರೆ ಅವ್ರನ್ನ ನಮ್ಮನ್ನ ತುಂಬಾ ಇಷ್ಟಪಟ್ಟಿದ್ದಾರೆ. ದರ್ಶನ್ ಅವ್ರ ಹುಡುಗ ಧರ್ಮ, ಎಲ್ಲೊಂದ್ ಕಡೆ ಅವನು ಅಲ್ಲೇ ಬರ್ತಾ ಇದ್ದಾನೆ ವಾಪಸ್ಸು, ಅದಕ್ಕೆ ಇದಂದ್ರೆ. ಬಟ್ ಅದು ಚಾನಲ್ ನಾನು ಬ್ಲೇಮ್ ಮಾಡಕ್ ನಾನು ಇಷ್ಟಪಡಲ್ಲ, ಬಿಕಾಸ್ ಐ ಥಿಂಕ್ ಬಟ್ ಇಲ್ಲಿ ಜನ ಏನ್ ಅನ್ಕೊಂತ ಇದಾರೆ ಅದಕ್ಕೂ ನಾನು ರೆಸ್ಪೆಕ್ಟ್ ಕೊಡ್ತೀನಿ. ಯಾಕಂದ್ರೆ ಅವರು ನನ್ನ ಮೇಲೆ, ದರ್ಶನ್ ಸರ್ ಮೇಲೆ ಇರೋ ಒಂದು ಅಭಿಮಾನಕ್ಕೆ ಮೋಸ್ಟ್ಲಿ ಅವರು ಬೇಜಾರ್ ಮಾಡ್ಕೊಂಡಿರ್ಬೇಕು, ಕಮೆಂಟ್ ಹಾಕಿರ್ಬೋದು. ಯಾಕಂದ್ರೆ ಏನಪ್ಪಾ ಪ್ರತಿ ಸಲಿನೂ ಇವನಿನ ಬಾಟಮ್ 2 ಬಾಟಮ್ 3 ಬೇರೆಯವ್ರು ಯಾರು ಕಣ್ಣಿಗೆ ಕಾಣಿಸ್ತಿಲ್ವಾ, ಸೇವ್ ಆಗೋದು ಇವನು ಅಂತ ಗೊತ್ತಿದ್ರು ಯಾಕೆ ಇವನ್ ಬಾಟಮ್ 2 ವರ್ಗೂ ಕರ್ಸಿ, ಬೇರೆಯವರು ಇದಾರಲ್ಲ ಅವರು ಒಂದ್ ಕೆಲವು ನಾನು ಓದಿದ್ದೀನಿ, ಅದೆಲ್ಲ ಬಂದಿರೋದು. ಬಟ್ ಅಗೇನ್ ನಾನ್ ತಗೊಳೋದು ಏನೇ ಆದ್ರೂ ಐ ಥಿಂಕ್ ಇಟ್ಸ್ ಆಲ್ ಫಾರ್ ಒಳ್ಳೇದು. ಆಲ್ ಅಬೌಟ್ ಒಂಥರ ಜನರ ಮೈಂಡ್ ಸೆಟ್ ಅನ್ನ ಸೆಟ್ ಮಾಡ್ತಿದಾರಾ ಅನ್ನೋ ಒಂದು ಅಭಿಪ್ರಾಯ ಬರುತ್ತೆ. ಪ್ರತಿ ವಾರನು ಎಂಡ್ ರೌಂಡ್ ಬರ್ತಾರೆ, ಇವ್ರು ವೀಕ್ ಇದಾರೆ, ಇವ್ರು ಹಿಂದಿನ ವಾರನೇ ಹೋಗ್ಬೇಕಿತ್ತು, 2 ವಾರದ ಹಿಂದೆನೆ ಹೋಗ್ಬೇಕಿತ್ತು ಅಂತ ಆಡಿಯನ್ಸ್ ಒಂದು ಮೈಂಡ್ ಸೆಟ್ ಮಾಡ್ತಾರಾ ಅನ್ನೋದು ಒಂದು ಕೆಲವರು. ಅಂದ್ರೆ ಹಿಂಗ್ ತೋರಿಸಿ ಅವ್ರು ಇನ್ನೆಲ್ಲೋ ಇನ್ನೊಂದು 1 ವಾರದಲ್ಲಿ 2 ವಾರದಲ್ಲಿ ಹೋಗ್ತಾರೆ. ಅದು ಕೆಲವರು ಇನ್ಫ್ಲೂಯೆನ್ಸ್ ಆಗಿರ್ಬೋದು ಅಂತ ಕಾಣುತ್ತೆ. ಬಟ್ ಐ ಥಿಂಕ್ 70 to 85% ಜೆನ್ಯೂನ್ ಆಗಿ ಇಷ್ಟಪಡೋರು ಅವ್ರ ಇನ್ಫ್ಲೂಯೆನ್ಸ್ ಆಗಲ್ಲ. ಇನ್ನು ಅಯ್ಯೋ ಅನ್ಸುತ್ತೆ ಅವ್ರಿಗೆ, ಎಲ್ಲೋ ಒಂದ್ ಕಡೆ ಇವ್ರು ಬಾಟಮ್ ಬರ್ತಾ ಇವ್ರು ವೀಕ್ ಅಂತ ಅನ್ಸಲ್ಲ, ಎಲ್ಲೋ ಒಂದ್ ಕಡೆ ಅಯ್ಯೋ ಏನೋ ಟಾರ್ಗೆಟ್ ಆಗ್ಬಿಟ್ನ ಅಂತ ಒಂದು ಅಯ್ಯೋ ಅಂತ ಒಂದು ಫೀಲಿಂಗ್ ಬಂದಿರುತ್ತೆ. ಬಟ್ ಐ ಡೋಂಟ್ ಥಿಂಕ್ ನನ್ನ ವಿಷಯದಲ್ಲಿ ನಾನು ಬಂದಿದ್ದು ಆಚೆ ಕಡೆ ನೋಡಿದ ರೆಸ್ಪಾನ್ಸ್ ನೋಡಿದ್ರೆ ಪ್ರತಿಯೊಬ್ರು ನೀವು ಲಾಸ್ಟ್ 2 ನಲ್ಲಿ ಬಂದಾಗ್ಲೇ ನಮಗೆ ಬೇಜಾರಾಗ್ತಿತ್ತು, ಅಯ್ಯೋ ಅನ್ಸ್ತಿತ್ತು, ಯಾಕಪ್ಪ ಅಷ್ಟು ಚೆನ್ನಾಗಿ ನೀವು ಇನ್ನೂ ನಿಮ್ ವ್ಯಕ್ತಿತ್ವ ತರನೇ ಇದೀರಾ, ನೀವು ಆಡ್ತೀರಾ, ನೀವೆಲ್ಲಿ ಮಾತಾಡ್ಬೇಕು ಮಾತಾಡ್ತೀರಾ. ಹೌದು, ಕೆಲವೊಮ್ಮೆ ಐ ಥಿಂಕ್ ಒಂದು 1 hour ಸ್ಕ್ರೀನ್ ಸ್ಪೇಸ್ ಅಲ್ಲಿ ಒಂದು 10 ನಿಮಿಷ ಎಲ್ಲ ಕಾಣಿಸ್ಕೊಂಡಿರ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಬಟ್ ಅದು ಎಲ್ಲೋ ಒಂದು ಪ್ಲಸ್ ನನ್ಗೆ, ಅದನ್ನು ಒಂದು ತರ ಪ್ಲಸ್ ಆಗೈತೆ. ಧರ್ಮ ಅವರ ಮದುವೆ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿರ್ಲಿಲ್ಲ. ನಿಮ್ಗೆ ಎಷ್ಟು ವಯಸ್ಸಾಗಿದೆ ಅಂತಾನೆ ಯಾರಿಗೂ ಗೊತ್ತಿಲ್ಲ. ಹೌದು, ಯಾಕಂದ್ರೆ ನೀವು ನವಗ್ರಹದಲ್ಲಿ ಆಕ್ಟ್ ಮಾಡುವಾಗ ಹೆಂಗಿದ್ರಿ 16-17 ವರ್ಷ ಆದ್ಮೇಲೆ ನೋಡುವಾಗ್ಲೂ ಸೇಮ್. ನನಗಂತೂ ಏನು ಚೇಂಜ್ ಕಾಣಿಸಿಲ್ಲ, ಸೇಮ್ ಚಾರ್ಮ್, ಸೇಮ್. ನಿಮ್ ಇವಾಗ್ಲೂ ಹೊಸ ಹೀರೋಗಳು ಬರುವಾಗ ಏನಿರ್ತಾರೆ ಹಂಗೆ ಇದೆ, ನೀವು ಕೂಡ ಹಂಗೆ ಕಾಣಿಸ್ತೀರಿ ನನಗೆ. ಥ್ಯಾಂಕ್ ಯು ಸೊ ಮಚ್. ಬಿಗ್ ಬಾಸ್ ಮನೆ ಒಳಗೆ ಹೋದ್ಮೇಲೆ ಮದುವೆ ಬಗ್ಗೆ ಬಹಳ ಚರ್ಚೆ ಆಗುತ್ತೆ. ಏನ್ ಹೇಳ್ತೀರಾ? ಮದುವೆ ಕೆಲವು ವಿಚಾರಗಳೇನೋ ಮೊನ್ನೆ ಎಲ್ಲ ಓಡಾಡ್ತಾರೆ. ಹೌದು, ಇಲ್ಲ ನಾನು ಆಕ್ಚುಲಿ 2 years ಬ್ಯಾಕ್ ಆಗ್ಬೇಕಿತ್ತು, ಯಾವುದೋ ಒಂದು ಪ್ರಪೋಸಲ್ ತರ ಅರೇಂಜ್ ಕಮ್ ಲವ್ ತರ ಇದ್ದಿದ್ದು ಪ್ರಪೋಸಲ್ ಇತ್ತು. ಬಟ್ ಆಗ್ಬೇಕಿತ್ತು, ತುಂಬಾ ಹತ್ರ ಹೋಗಿತ್ತು, 1-2-3 ವರ್ಷದಿಂದ ಮುಂಚೆ, 2 years ಬ್ಯಾಕ್. ಬಟ್ ಅದೆಲ್ಲೋ ಒಂದ್ ಕಡೆ ಅದಾಗ್ಲಿಲ್ಲ, ಕಾರಣಾಂತರದಿಂದ ಅದಾಗ್ಲಿಲ್ಲ. ಬಟ್ ಮನೆಯಲ್ಲಿ ನಮ್ಮ ಅಕ್ಕ ಆಗಿರ್ಬೋದು, ನಮ್ಮಪ್ಪ ಸ್ವಲ್ಪ ಸ್ಟ್ರಾಂಗ್ ಆ್ಯಂಡ್ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾರೆ. ಬಟ್ ನಮ್ಮ ಅಕ್ಕ ನಮ್ಮಮ್ಮಗೆ ಅವ್ರಿಗೆಲ್ಲ ಇಲ್ಲ ನನ್ನ ಮದುವೆ ಆಗ್ಬೇಕಂತ. ಸೊ ಪ್ರಾಬ್ಲಿ ನೆಕ್ಸ್ಟ್ ಇಯರ್ ನಮ್ಮ ಅಪ್ಪ ಹೇಳಿದಾರೆ, ನಾನಂತೂ ಹೋಗಿ ಫೋಟೋ ಹಿಡ್ಕೊಂಡು ಹುಡ್ಕೋದು ಅದೆಲ್ಲ ಚಾನ್ಸೇ ಇಲ್ಲ, ನಾನು ಇವಾಗ ಅದೆಲ್ಲ ಮಾಡೋಕ್ಕಲ್ಲ, ಅಷ್ಟೊಂದು ಪೇಷನ್ಸ್ ಇಲ್ಲ. ಆಮೇಲೆ ನೀನ್ ಯಾರು ಕಂಫರ್ಟಬಲ್ ನಿನ್ ಲೈಫಲ್ಲಿ, ನಿನ್ನ ಯಾರು ಒಬ್ರು ಟ್ರಸ್ಟ್ ಮಾಡ್ತಾರೆ, ನಿನ್ನ ಯಾರು ನಿನ್ನ ಪ್ರೊಫೆಷನ್ ಜೊತೆಗಿರ್ತಾರೆ, ನೀನು ಹೇಳು ಬಿಡೋಲ್ಲ ಅವ್ರು ಇರಬೇಕು ಅಂತ ಅವ್ರು ನೀನು ಬಂದ್ಬಿಟ್ಟು ಅಪ್ಪ ನಮ್ಮ ಮದುವೆ ಆಗ್ಬೇಕಂದ್ರೆ ಖಂಡಿತ ನಾನು ನಿಂತ್ಕೊಳ್ಳಮ್ಮ, ನಮ್ಮ ತಂದೆ ತಾಯಿಗೆ ಏನು ಮಾಡಬೇಕು ನಾವು ಮಾಡ್ತೀವಿ. ಸೊ ಪ್ರಾಬ್ಲಿ ನೆಕ್ಸ್ಟ್ ಇಯರ್ ನನಗೂ ಅದು ಬೇಕು, ಒಂದು ಸಪೋರ್ಟ್ ಫ್ಯಾಕ್ಟ್ರು ನನ್ನ ಲೈಫಲ್ಲಿ, ಒಂದು ಸಪೋರ್ಟ್ ಫ್ಯಾಕ್ಟ್ರ್ ಬೇಕು. ನೋಡೋಣ, ಅದೆಲ್ಲೋ ಒಂದು ತಂದೆ ಅವ್ರ ಕಡೆ ಎಲ್ಲ ಎಲ್ಲಿಂದ ಅದು ಯಾವ ಕಡೆಯಿಂದ ಬರುತ್ತೋ 100% ಮದುವೆ ಅಂತೂ ಪ್ಲಾನ್ ಮಾಡಲೇಬೇಕು ನೆಕ್ಸ್ಟ್ ಇಯರ್. ಮನೆ ಈಗ ಹೊರಗಿದ್ದಾಗ 100 ಜನ ಇರ್ತಾರೆ, ಎವ್ರಿ ಡೇ ಹೊಸ ಜನರನ್ನ ಪರಿಚಯ ಆಗ್ತಾ ಇರ್ತಾರೆ. ನಾವು ಒಬ್ರ ಹತ್ರ 5 ನಿಮಿಷ ಮಾತಾಡ್ತೀವಿ, ಶಿಫ್ಟ್ ಓವರ್ ಆಗ್ತಾ ಇರ್ತೀವಿ. ಅಲ್ಲಿ 15-16 ಜನ ಲಿಮಿಟೆಡ್ ಪೀಪಲ್ ಜೊತೆ ಇರಬೇಕು. ಇದರಲ್ಲಿ ಬದುಕುವಾಗ ಏನ್ ಕಲ್ತ್ರಿ ಲೈಫ್? ನನ್ಗೆ ಆಕ್ಚುಲಿ ಎಲ್ರ ಮಧ್ಯದಲ್ಲಿ ಇವಾಗ ಒಂದು 15 ಜನ ಯಾವಾಗಲೂ ಒಂದು ಟ್ರಿಪ್ ಅಂತ ಹೋದಾಗ ಒಂದು 5 ಜನ ಹೋಗ್ತೀವಿ, 6 ಜನ ಹೋಗ್ತೀವಿ, 3 ಜನ ಹೋಗ್ತೀವಿ, ಬಂದ್ಬಿಡ್ತೀವಿ. ಬಟ್ ಇಲ್ಲಿ 55 ದಿನ ಎಲ್ಲರೂ ಬೇರೆ ಬೇರೆ ವ್ಯಕ್ತಿತ್ವ ಇರೋಂಥ ಒಂದು ಜನರ ಜೊತೆ ಯಾವ ಥರ ಇರ್ಬೋದು. ನನಗೆ ಒಂದು ಸ್ವಲ್ಪ ಒಂದು ಶೈ ನೇಚರ್ ಅಂತ ಇದ್ದಿದ್ದು ಅದು ಹೊಟ್ಟೋಯ್ತು. ಎಲ್ಲ ಒಂದ್ ಕಡೆ ನನಗೆ ನಮ್ಮ ತಾಯಿ ತರ ನಾನು ಮೊದಲಿನ ಸ್ವಲ್ಪ ಶೈ, ಅದು ನನಗೆ ಬಿಡ್ತು. ಅಂಡ್ ಒಂದು ವ್ಯಾಲ್ಯೂಸ್ ಇನ್ನೂ ಜಾಸ್ತಿ ಗೊತ್ತು, ತಂದೆ ಖಂಡಿತ ವ್ಯಾಲ್ಯೂ ಕೊಡ್ತೀವಿ. ಬಟ್ ಎಲ್ಲ ಒಂದ್ ಕಡೆ ಯಾಕೆ ಮಮ್ಮಿ ಇನ್ನೂ ರೆಡಿ ಮಾಡಿಲ್ವಾ, ಚಿಕನ್ ರೆಡಿ ಮಾಡಿಲ್ವಾ ಅಂತ ಹಿಂಗೆಲ್ಲ ಇವಾಗ ಅನ್ನ ಸಾರ ಬೀನ್ಸ್ ಪಲ್ಯನಾ, ಓಕೆ ಸೂಪರ್. ಯಾಕಂದ್ರೆ ಅಲ್ಲಿ ನಾವು ಕಲ್ತಿದ್ದು ಇರೋದ್ರಲ್ಲೇ ನಾವು ಹಿಂಗೆ ಅಡ್ಜಸ್ಟ್ ಮಾಡೋದು, ಇರೋದ್ರಲ್ಲಿ ಹೆಂಗ್ ತಿನ್ನೋದು. ಐ ಥಿಂಕ್ ಎಲ್ಲ ಒಂದು ಕಲ್ತಿರೋದು ತುಂಬಾ ಇದೆ ಆ ಮನೆಯಿಂದ. ಆಮೇಲೆ ಇದು ಏನದು ಮೈಂಡ್ ಸೆಟ್ ಹೆಂಗಿರ್ಬೇಕು, ಮೇಕ್ ಮಿ ಮೋರ್ ಸ್ಟ್ರಾಂಗರ್. ನೀವು ಅನ್ಕೊಂಡ್ರಿ ಅಂದ್ರೆ ಇಲ್ಲಿವರೆಗೂ ನಾನು ಅನ್ಕೊಂಡಿದ್ದು ಸಕ್ಸಸ್ ಸಿಕ್ಕಿಲ್ಲ ಅಂತ, ಏನಿದೆ ಡ್ರೀಮ್? ಅಂದ್ರೆ ನಿಮ್ಮನ್ನ ನೀವು ನಾನು ಇಂಡಸ್ಟ್ರಿಯಲ್ಲಿ ಇನ್ನೂ ಬೇರೆ ಏನೇನೋ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡಬಹುದು ಆಸ್ ಅನ್ ಆಕ್ಟರ್ ಅಂತ ಇರುತ್ತಲ್ಲ, ಏನಿದೆ ಒಂದು ಕೊನೆಯ ಮಾತು? ಐ ಥಿಂಕ್ ನನಗೆ ನನ್ನ ಮೊದ್ಲಿಂದಾನು ನಮ್ಮ ತಂದೆಯವ್ರು ಹೇಳ್ತಾರೆ, ನೀನು ಒಬ್ಬ ಡ್ರೀಮರು, ಬಟ್ ಅದಿದ್ರೇನೆ ಒಳ್ಳೇದು. ಹಂಗಂತ ಹೇಳಿ ಸಿಕ್ಕಾಬಡೆ ಏನೋ ಬೇಡದಿರೋ ಕನ್ಸುಗಳು ಕಾಣ್ರೆ ಅದಾಗಲ್ಲ. ಬಟ್ ಒಂದು ಗೋಲ್ ರೀಚ್ ಮಾಡ್ಬೇಕಂದ್ರೆ ಒಂದು ಕನ್ಸುಗಳು ಇರಲೇಬೇಕು ಮನುಷ್ಯನಿಗೆ. ಸೊ ಅದು ಮತ್ತೆ ಬಿಗ್ ಬಾಸ್ ಮನೆಯಿಂದ ಬಂದು ಮತ್ತೆ ಅದು ಚಿಗುರ್ಕೊಂಡೈತೆ. ಸ್ವಲ್ಪ ಅದನ್ನ ಬಿಟ್ಬಿಡೋದು, ಏನ್ ಇನ್ನು ಎಷ್ಟು ಕಷ್ಟ ಬೀಳೋದು, ಇನ್ನು ಎಷ್ಟು ಇದು ಮಾಡೋದು ಅಂತ ಅನ್ಸಿತ್ತು. ಬಟ್ ಎಲ್ಲೂ ನಾನು ಡೈರೆಕ್ಷನ್ ಚೇಂಜ್ ಮಾಡಿಲ್ಲ.
ಎಲ್ಲೂ ಒಂದು ಲೆಫ್ಟ್ ರೈಟ್ ಹೋಗಿಲ್ಲ, ಹಿಂಗೆ ಹೋಗ್ತಾ ಇದೆ. ಹೀರೋ ಇಲ್ಲ ಮಾಡ್ತೀನಿ ಅಂತಾನೆ ಹೋಗ್ತಿದೆ. ಬಟ್ ಇವಾಗ ಅದಕ್ಕೊಂದು ಇದು ಸಿಕ್ಕೈತೆ, ಒಂದು ಬೂಸ್ಟ್ ಸಿಕ್ಕೈತೆ. ಸೊ ಆಬ್ವಿಯಸ್ಲಿ ನನಗೆ ಒಂದು ಅಚೀವ್ ಮಾಡೋಕ್ಕೆ, ಇನ್ನೊಂದು ಅಚೀವ್ ಮಾಡೋಕ್ಕೆ, ಒಂದು ಸಿನಿಮಾಗಳು ಮಾಡೋಕ್ಕೆ, ಒಳ್ಳೊಳ್ಳೆ ಸಿನಿಮಾಗಳು ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕೈತೆ. ಅದಕ್ಕೆ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮನೆ ಮಗ ಅಂತ ತುಂಬ ಕಮೆಂಟ್ಸ್ ನೋಡಿದ್ದೀನಿ. ಆಮೇಲೆ ನಿಮ್ಮ ಮನಸ್ಸು ತುಂಬ ಇಷ್ಟಪಟ್ಟಿದ್ದೀರ ಅಂತ ಹೇಳಿದಿರ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರತಿಯೊಬ್ಬರಿಗೂ, ಯಾರ್ಯಾರು ವೋಟ್ ಮಾಡಿದಿರ, ಸಪೋರ್ಟ್ ಮಾಡಿದಿರ. ಸುದೀಪ್ ಸರ್, ದರ್ಶನ್ ಸರ್, ಡಿ ಬಾಸ್ ಫ್ಯಾನ್ಸು ಆ್ಯಂಡ್ ಪ್ರತಿಯೊಬ್ಬರು ಫ್ಯಾನ್ಸು. ಹಾಯ್ ನಮಸ್ಕಾರ, ನಾನು ನಿಮ್ಮ ಧರ್ಮ ಕೀರ್ತಿರಾಜ್. ಡೈಲಿ ಮಾಧ್ಯಮ ಪ್ರತಿಯೊಬ್ಬರನ್ನು ದಯವಿಟ್ಟು ಸಪೋರ್ಟ್ ಮಾಡಿ. ನನಗೊಂದು ಖುಷಿ ಏನಂದರೆ, ನನಗೆ ತುಂಬ ಪರಿಚಯ ಇರೋರು ಅಶೋಕ್ ಅವರು. ಸೊ ನನಗೆ ಒಂದು ಸಿನಿಮಾ ರಂಗದಲ್ಲಿ ನಾನು ಕಾಲಿಟ್ಟಾಗಿಂದ ಇವತ್ತಿನವರೆಗೂ ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ. ಏನೇ ಒಂದು ಹಿಟ್ ಆಗಿರ್ಬೋದು, ಫ್ಲಾಕ್, ಪ್ರತಿಯೊಂದು ಹಂತದಲ್ಲೂ ನನ್ನ ಜೊತೆ ಇದ್ದಾರೆ. ಸೊ ಇವತ್ತು ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ತುಂಬ ಪ್ರೀತಿಯಿಂದ ಒಂದು ಇಂಟರ್ವ್ಯೂ ತೊಗೊಂಡಿದ್ದಾರೆ. ಇವರೆಲ್ಲ ಬಂದು ಯೂಟ್ಯೂಬ್ ಚಾನಲ್ಸಲ್ಲಿ ಎಲ್ಲೂ ಇರಲಿಲ್ಲ, ಬಟ್ ಇವರು ಪತ್ರಿಕಾ ಮತ್ತು ಮಾಧ್ಯಮದಲ್ಲಿ ಇದ್ದಿದ್ದವರು. ಸೊ ಇವರು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಿಮ್ಮ ಸಪೋರ್ಟು, ನಿಮ್ಮ ಆಶೀರ್ವಾದ ಸದಾ ಇರಲಿ. ಆ್ಯಂಡ್ ವೆರಿ ಪ್ರೌಡ್ ಆಫ್ ದೆಮ್. ಯಾಕಂದರೆ ಅವ್ರ ಪ್ರೊಫೆಷನ್ನ ಏನಿದೆಯೋ ಅದನ್ನೇ ಕಂಟಿನ್ಯೂ ಮಾಡಿ ಇದರಲ್ಲೂ ಒಂದು ಸಾಧನೆ ಮಾಡಬೇಕಂತಿದ್ರೆ. ಸೊ ನಿಮ್ಮ ಆಶೀರ್ವಾದ, ಸಪೋರ್ಟ್ ಸದಾ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.